ವಾವ್, ಎಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆ ನೋಡ್ರಿಪ್ಪ. ಇದು ಪರ್ಮನೆಂಟ್ ಸ್ಟ್ರೈಟ್ನಿಂಗ್ದು ಬಿಫೋರು ಆಫ್ಟರ್ ಲುಕ್ ನೋಡಿ. ಆಮೇಲೆ ಇದಕ್ಕೆ ಗ್ಲವ್ಸ್ ನೋಡ್ಕೊಳ್ಳಿ, ಮತ್ತು ಸೆಕ್ಷನ್ ಕ್ಲಿಪ್, ಕೋಮ್, ಆಮೇಲೆ ಬ್ರಷ್, ಪರ್ಮನೆಂಟ್ ಸ್ಟ್ರೈಟ್ನಿಂಗ್ಗೆ ಕ್ರೀಮ್, ನ್ಯೂಟ್ರಲೈಸರ್, ಸ್ಪಾ ಕ್ರೀಮ್, ಸೆಲ್ಫ್ ಏಫ್ರೋನ್, ಕಸ್ಟಮರ್ ಏಫ್ರೋನ್, ಟವಲ್, ಶ್ಯಾಂಪೂ, ಪ್ಯಾಡಲ್ ಬ್ರಷ್, ಆಮೇಲೆ ಬ್ಲೋ ಡ್ರೈ, ಆಮೇಲೆ ಮೇಯ್ನಾಗಿ ಬೇಕಿರೋ ಸ್ಟ್ರೈಟ್ನಿಂಗ್. ಇಷ್ಟೆಲ್ಲ ಪ್ರಾಡಕ್ಟ್ಸ್ ಬೇಕಾಗುತ್ತೆ ನೋಡಿ. ಫಸ್ಟಿಗೆ ಮಾಡಬೇಕಾಗಿರೋದು ಹೇರ್ ವಾಶ್ ಚೆನ್ನಾಗಿ ಮಾಡಿದ್ರೆ ಅಂದರೆ ಕ್ಯೂಟಿಕಲ್ ಓಪನ್ ಆಗುತ್ತೆ. ಸೊ ಕ್ಯೂಟಿಕಲ್ ಓಪನ್ ಆಗಿದ ತಕ್ಷಣ ಏನಾಗುತ್ತೆ, ನಾವೇನು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಲ್ಲ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಸೊ 3 ಟೈಮ್ಸ್ ಹೇರ್ ವಾಶ್ ಮಾಡ್ಕೊಂಬಿಡಿ. ನೆಕ್ಸ್ಟು ಟವಲ್ ಡ್ರೈ ಮಾಡ್ಕೊಳ್ಳಿ. ಟವಲ್ ಡ್ರೈನ ಚೆನ್ನಾಗಿ ಮಾಡ್ಕೊಳ್ಳಿ. ಯಾಕಂದರೆ ಟವಲ್ ಡ್ರೈ ಆಗಿದ ತಕ್ಷಣ ಏನು ಮಾಡಿ, ನೀವು ಬೇಸಿಕ್ 4 ಸೆಕ್ಷನ್ ತೆಗೆದು ಚೆನ್ನಾಗಿ 100% ಹೇರನ್ನು ಡ್ರೈ ಮಾಡ್ಕೊಳ್ಳಿ. ಡ್ರೈ ಮಾಡ್ಕೊಂಡು ಬೇಸಿಕ್ 4 ಸೆಕ್ಷನ್ ತೆಗೆದು ಸ್ಟ್ರೈಟ್ ಬ್ಲೋ ಡ್ರೈ ಮಾಡಿ ಆಮೇಲೆ ಏನು ಮಾಡಬೇಕು, ನೆಕ್ಸ್ಟು ನೀವು ಕ್ರೀಮನ್ನು ಅಪ್ಲಿಕೇಶನ್ ಮಾಡಬೇಕು. ಯಾವ ಕ್ರೀಮನ್ನು ತೊಗೋಬೇಕು ಅಂತೇಳಿ ಫಸ್ಟು ಡಿಸೈಡ್ ಮಾಡಿ. ತಿಕ್ಕಿತ್ತಂದರೆ ಹೆವಿ ಸ್ಟ್ರಾಂಗ್ ಪ್ರಾಡಕ್ಟನ್ನ ಯೂಸ್ ಮಾಡಿ, ಅಥವಾ ತಿನ್ನಿತ್ತಂದರೆ ಮೈಲ್ಡ್ ಪ್ರಾಡಕ್ಟನ್ನು ಯೂಸ್ ಮಾಡಿ. ಸೊ ಇದಕ್ಕೆ ನಿಮ್ಮ ಇನ್ನೂ ಚೆನ್ನಾಗಿ ನಾಲೆಜ್ ಬರಬೇಕಂದ್ರೆ, ಸೊ ಏನಾದರೂ ಕ್ವಶನ್ ಇತ್ತಂದ್ರೆ ನನಗೆ ಕೇಳಿರಿ, ನೆಕ್ಸ್ಟು ನಾನು ಆನ್ಸರ್ ಮಾಡ್ತೀನಿ. ನೋಡಿ ಯಾವ ರೀತಿ ಅಪ್ಲೈ ಮಾಡ್ತಾಯಿದ್ದೀನಿ ಅಂತೇಳಿ ಚೆನ್ನಾಗಿ ನೋಡ್ಕೊಳ್ಳಿ. 1 ಇಂಚು ಅಥವಾ ಅರ್ಧ ಇಂಚು ಬಿಟ್ಬಿಟ್ಟು ಚೆನ್ನಾಗಿ ಕ್ರೀಮನ್ನು ಅಪ್ಲೈ ಮಾಡಿ. ಜಾಸ್ತಿನೂ ಅಪ್ಲೈ ಮಾಡಬೇಡಿ, ಕಡಿಮೆನೂ ಅಪ್ಲೈ ಮಾಡಬೇಡಿ. ಸೊ ಪ್ರಾಡಕ್ಟ್ ಎಷ್ಟು ಬೇಕಲ್ಲ ಅಷ್ಟನ್ನು ಅಪ್ಲೈ ಮಾಡಿ. ಯಾಕಂದ್ರೆ ಜಾಸ್ತಿ ಹಚ್ಚೋದ್ರಿಂದ ಏನು ಜಾಸ್ತಿ ರಿಸಲ್ಟ್ ಬರೋಲ್ಲ, ಕಡಿಮೆ ಹಚ್ಚೋದ್ರಿಂದ ಚೆನ್ನಾಗಿ ರಿಸಲ್ಟೇ ಬರೋದಿಲ್ಲ. ಸೊ ಎಷ್ಟು ಬೇಕಲ್ಲ ಹೇರ್ಸಿಗೆ ಅಷ್ಟು ಚೆನ್ನಾಗಿ ಅಪ್ಲೈ ಮಾಡಿ. ಆಮೇಲೆ ಅಪ್ಲಿಕೇಶನ್ ಯಾವ ರೀತಿ ಇರಬೇಕಂದ್ರೆ, ನಿಮ್ಮದು 15 to 20 ನಿಮಿಷದೊಳಗಡೆ ಆಲ್ ಓವರ್ ಹೇರ್ ಅಪ್ಲೈ ಮಾಡಿರ್ಬೇಕು. ನೀವು ಫಾಸ್ಟಾಗಿ ಇರಬೇಕು. ಸೊ ಫಾಸ್ಟಾಗಿ ಮಾಡ್ತಾಯಿದ್ದೀರಾ ಅಂತೇಳಿ ಒಂದು ಅರ್ಧ ಕಡೆ ಬಿಟ್ಟು ಅರ್ಧ ಕಡೆ ಹಚ್ಚಿದ್ರೆ ಚೆನ್ನಾಗಿ ರಿಸಲ್ಟ್ ಬರೋದಿಲ್ಲ. ಅದಕ್ಕೆ ಹೇಳ್ತಾ ಇರೋದು, ನೀವು ಪ್ರಾಕ್ಟೀಸ್ ಆಗಬೇಕಂದ್ರೆ ಫಸ್ಟು ನೀವು ಸ್ಪಾ ಕ್ರೀಮನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತೇಳಿ ಫಸ್ಟಿಗೆ ನೀವು ನೋಡ್ಕೊಂಬಿಟ್ಟು ಅದನ್ನು ಪ್ರಾಕ್ಟೀಸ್ ಮಾಡಿ. ಅದು ಟೈಮ್ ನಡೆಯುತ್ತೆ, ಬಟ್ ಇದು ಟೈಮಿಂಗ್ ನಡೆಯೋಂಗಿಲ್ಲ. ಸೊ ಹಾಗಾಗಿ ಹುಷಾರಾಗಿ ಮಾಡಿ. ಸೊ ನಾನು ಯಾವ ರೀತಿ ಅಪ್ಲೈ ಮಾಡ್ತಾಯಿದ್ದೀನಿ ಅಂತ ಚೆನ್ನಾಗಿ ನೋಡ್ಕೊಳ್ಳಿ ಅಪ್ಪ. ಇದು ಫುಲ್ ಕಂಪ್ಲೀಟ್ ಆಗಿದ್ಮೇಲೆ 45 ನಿಮಿಷ ಬಿಡಬೇಕು. ಸೊ ಒಬ್ಬೊಬ್ರಿಗೆ 45 ನಿಮಿಷದಲ್ಲೂ ಆಗುತ್ತೆ, 35 ನಿಮಿಷದಲ್ಲೂ ಆಗುತ್ತೆ. ಬಾಂಡ್ ಚೆಕ್ ಮಾಡಬೇಕು. ಚೆಕ್ ಮಾಡಿದಾಗ ಏನಾಗುತ್ತೆ, ಸ್ಪ್ರಿಂಗ್ ಥರ ಆಯ್ತಂದ್ರೆ ಆಗಿದೆ ಅಂತ, ಇಲ್ಲಾಂದರೆ ಕಟ್ ಆಯ್ತಂದ್ರೆ ಇನ್ನೂ ಸ್ವಲ್ಪ ಟೈಮಿಗೆ ವೆಯ್ಟ್ ಮಾಡಬೇಕು ಅಂತ. ಆಮೇಲೆ ಏನು ಮಾಡಿ, ಸ್ವಲ್ಪ ಬಿಸಿ ನೀರಿಂದ ವಾಶ್ ಮಾಡಿ. ಯಾಕೆ ಬಿಸಿ ನೀರಿಂದ ವಾಶ್ ಮಾಡೋದಂದರೆ, ಏನಾದರೂ ಒಂದು ಕಡೆ ಕೆಲಸ ಆಗಿಲ್ಲ ಅಂದರೆ ಸೊ ಬಿಸಿನೀರು ಹಾಕೋದ್ರಿಂದ ಏನಾಗುತ್ತೆ, ಅದು ಆ್ಯಕ್ಟಿವ್ ಆಗಿ ಚೆನ್ನಾಗಿ ಕೆಲಸ ಆಗುತ್ತೆ. ಆಮೇಲೆ ಏನು ಮಾಡಿ ಅಂದರೆ, ಸ್ಪಾ ಕ್ರೀಮನ್ನು ತಗೊಳ್ಳಿ. ಯಾಕಂದರೆ ಹೀಟ್ ನಾವು ಯೂಸ್ ಮಾಡ್ತಾ ಇದ್ದೀವಲ್ಲ, ಯಾವುದೇ ರೀತಿ ಹೇರಿಗೆ ಡ್ಯಾಮೇಜ್ ಆಗಬಾರ್ದು ಅಂತೇಳಿ ನಾವು ಸ್ಪಾ ಕ್ರೀಮ್ನ ಅಪ್ಲೈ ಮಾಡೋದು. ಸೊ ಚೆನ್ನಾಗಿ ಲೆಂತಿಗೆ ಅಪ್ಲೈ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಬಿಟ್ಬಿಡಿ. 5 ಮಿನಿಟ್ಸ್ ಬಿಟ್ಟು ಪೂರ್ತಿ ಪ್ರಾಡಕ್ಟನ್ನ ಚೆನ್ನಾಗಿ ರಿಮೂವ್ ಮಾಡಿಬಿಡಿ. ಯಾಕಂದರೆ ಇವಾಗ ಇದೆ ನೋಡಿ, ಯಾಕಂದರೆ ಆಲ್ರೆಡಿ ಬಾಂಡ್ ಬ್ರೇಕ್ ಆಗಿರೋದ್ರಿಂದ ತುಂಬಾ ಸೂಕ್ಷ್ಮ ಆಗಿರುತ್ತೆ ಹೇರ್ಸ್ ಎಲ್ಲ. ಸೊ ತುಂಬಾ ಕೇರ್ಫುಲ್ಲಾಗಿ ನೀವು ಈ ಕೆಲಸನ ಮಾಡಬೇಕಾಗುತ್ತೆ. ಇವಾಗ ನೋಡಿ ಯಾವ ರೀತಿ ನಾನು ಕ್ರೀಮನ್ನು ಅಪ್ಲೈ ಮಾಡ್ತಾಯಿದ್ದೀನಿ ಅದೇ ರೀತಿಯೇ ಅಪ್ಲೈ ಮಾಡಿ ನೀವು. ಆಮೇಲೆ ಒಂದು 5 ಮಿನಿಟ್ಸ್ ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಂಬಿಡಿ. ತುಂಬ ಲೈಟ್ ಕೈಯಲ್ಲಿ, ಜಾಸ್ತಿ ಅದನ್ನು ರಬ್ಬರ್ ಮಾಡೋಕ್ಕೆಲ್ಲ ಹೋಗಬೇಡಿ. ಯಾಕಂದರೆ ಸೂಕ್ಷ್ಮ ಆಗಿರ್ತವೆ ಅವು ಕೂದಲು. ಆಮೇಲೆ ಚೆನ್ನಾಗಿ ಅದನ್ನು ಪ್ರಾಡಕ್ಟನ್ನು ರಿಮೂವ್ ಮಾಡ್ಕೊಂಬಿಟ್ಟು ಏನು ಮಾಡಿ, ಚೆನ್ನಾಗಿ ಡ್ರೈ ಮಾಡಿ, ಸ್ಲೋ ಆಗಿ ಬಾಚ್ಕೊತಾನೆ ಡ್ರೈ ಮಾಡ್ಕೊಳ್ಳಿ. ಆಮೇಲೆ ಇವಾಗಿದೆ ನೋಡಿರಿ ಯಾವ ರೀತಿ ನಾವು ಪ್ರೆಸ್ಸಿಂಗ್ನ ಮಾಡೋದು ಅಂತೇಳಿ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಮಾಡಬೇಕು ಅಂತ. ಯಾಕಂದರೆ ಇವತ್ತು ಪರ್ಮನೆಂಟ್ ಮಾಡೋದ್ರಿಂದ ನೀವು ಪ್ರೆಸ್ಸಿಂಗಲ್ಲೇ ಚೆನ್ನಾಗಿ ನೀವು ಟೈಮನ್ನು ಕೊಡಬೇಕಾಗುತ್ತೆ. ಚೆನ್ನಾಗಿ ನೀವು ಐನಿಂಗ್ ಮಾಡಿಲ್ಲ ಅಂದರೆ ಚೆನ್ನಾಗಿ ರಿಸಲ್ಟ್ ಬರೋದಿಲ್ಲ, ಬೇಗನೆ ಮಾಡೋ ಅಂಥದ್ದಲ್ಲ. ನೋಡಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತೇಳಿ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಂಬಿಡಿ. ಒಂದು ಹೇರ್ ಮೇಲೆ, ಯಾಕಂದರೆ ತಿಕ್ ಹೇರ್ ಇತ್ತಂದರೆ ಒಂದು 10 to 15 ಸತ ಮಾಡಿ. ಆಮೇಲೆ ಟೆಂಪ್ರೇಚರು ಅಷ್ಟೇ, ನೀವು ತಿಕ್ ಹೇರ್ ಇತ್ತಂದರೆ 200 ಅಥವಾ 220-30ವರೆಗೂ ಇಡ್ಬೋದು. ತಿನ್ನಾಗಿತ್ತಂದರೆ ಸ್ವಲ್ಪ ಕಡಿಮೆನೇ ಇಡಿ, ನೀವು 190 ಅಥವಾ 180ವರೆಗೂ ನೀವು ಇಡ್ಬೋದು. ಸೊ ಟೆಂಪ್ರೇಚರ್ನ ನೋಡಿ ಇಟ್ಕೊಳ್ಳಿ ಹೇರ್ ಅಕಾರ್ಡಿಂಗು. ಆಮೇಲೆ ಡ್ರೈ ಡ್ಯಾಮೇಜು, ಆಮೇಲೆ ಅವ್ರ ಕಲರ್ ಏನಾದರೂ ಹಚ್ಚಿದ್ರಂದ್ರೆ ಅದರಲ್ಲೂ ಸಹ ನೀವು ಟೆಂಪ್ರೇಚರ್ನ ಕಡಿಮೆ ಮಾಡಬೇಕಾಗುತ್ತೆ. ಹೈ ಟೆಂಪ್ರೇಚರ್ ಇಡೋಕ್ಕೆ ಹೋಗಬೇಡ್ರಿ.
ಆಮೇಲೆ ಇದ್ರ ಬಗ್ಗೆ ನೀವು ಹೇರಿನ ಬಗ್ಗೆ ಚೆನ್ನಾಗಿ ನೀವು ಕೋರ್ಸನ್ನು ಕಲಿಬೇಕಂದ್ರೆ ಬನ್ನಿರಿಪ್ಪ ನಮ್ಮ ಪಾರ್ಲರ್ಗೆ, ನಾವು ಇದ್ರದ್ದು ಕೋರ್ಸನ್ನು ನಾವು ಹೇಳ್ಕೊಡ್ತೀವಿ ನಿಮಗೆ. ಡಿಟ್ಟು ನಾವು ಹ್ಯಾಂಡ್ ಆನ್ ಪ್ರಾಕ್ಟೀಸು ಮಾಡಿಸ್ತೀವಿ, ಪ್ರಾಡಕ್ಟ್ ನಾಲೆಜು ಕೊಡಿಸ್ತೀವಿ. ಸೊ ಎಲ್ಲಿದೆ ಅಂದರೆ ನಮ್ಮ ಗದಗ್ನಲ್ಲಿದೆ. ಸೊ ಗದಗ್ನಲ್ಲಿ ಯಾರಿಗೆಲ್ಲ ಕಲಿಯೋ ಇಂಟ್ರೆಸ್ಟ್ ಇರುತ್ತಲ್ಲ, ಸೊ ಬಂದು ನೀವು ಕಲಿಬೋದು. ಆಮೇಲೆ ಇಲ್ಲಿ ಸ್ಕ್ರೀನಲ್ಲೇ ನಂಬರ್ ಕೊಟ್ಟಿರ್ತೀನಿ, ಮೆನ್ಷನ್ ಮಾಡಿರ್ತೀನಿ ನೋಡಿ, ಯಾರಿಗೆಲ್ಲ ಕಲಿಯೋ ಆಸಕ್ತಿ ಇರುತ್ತಲ್ಲ ಸೊ ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ಕೋರ್ಸ್ ಬಗ್ಗೆ ನೀವು ಡೀಟೇಲ್ಸ್ನ ತೊಗೋಬೋದು. ಆಮೇಲೆ ಸ್ಟ್ರೈಟ್ನಿಂಗ್ ಯಾವ ರೀತಿ ಮಾಡ್ತೀನಿ ಅಂತೇಳಿ ಚೆನ್ನಾಗಿ ನೋಡ್ಕೊಳ್ಳಿಪ್ಪ. ಸ್ಟ್ರೈಟ್ನಿಂಗ್ ಎಲ್ಲ ಆಗಿದ್ಮೇಲೆ ಕಂಪ್ಲೀಟ್ ಆದಮೇಲೆ ಅದನ್ನ ಸ್ವಲ್ಪ ಕೂಲ್ ಆಗಕ್ಕೆ ಒಂದು 5ರಿಂದ 10 ನಿಮಿಷ ಕೂಲ್ ಆಗಕ್ಕೆ ಬಿಟ್ಟು ನೆಕ್ಸ್ಟ್ ಕ್ರೀಮ್ ಏನಿದೆಯಲ್ಲ ನ್ಯೂಟ್ರಲೈಸರ್ನ ಅಪ್ಲೈ ಮಾಡಬೇಕು. ಸೊ ಯಾವ ರೀತಿ ಅಪ್ಲೈ ಮಾಡೋದಂತ ಚೆನ್ನಾಗಿ ನೋಡ್ಕೊಳ್ಳಿ. ಆಮೇಲೆ ಹೆಡ್ ಸ್ಟ್ರೈಟ್ ಆಗಿರಬೇಕು ಅವ್ರದ್ದು, ಸ್ಟ್ರೈಟ್ ಆಗಿದ್ದು ಫೋನ್ಗಿನೆಲ್ಲ ನೋಡೋಕ್ಕೆ ಹೋಗ್ಬಿಡಿ ಅಂತ ಹೇಳಿ. ಯಾಕಂದರೆ ಇದು ನಾವು ಇಷ್ಟೊತ್ತು ಕೆಲಸ ಮಾಡಿದ್ವಲ್ಲ, ಇದು ಪರ್ಮನೆಂಟಾಗಿ ಉಳಿಸೋವಂಥ ಕೆಲಸನೇ ನ್ಯೂಟ್ರಲೈಸರ್ ಮಾಡೋದು. ಸೊ ಅವ್ರ ಹೆಡ್ಡನ್ನ ಸ್ಟ್ರೈಟಾಗಿ ಇಟ್ಕೊಳಕ್ಕೆ ಹೇಳಿ. ಆಮೇಲೆ ಯಾವುದೇ ರೀತಿ ಮೂಮೆಂಟ್ ಮಾಡೋಕ್ಕೆ ಹೋಗಬೇಡ ಅಂತೇಳಿ. ಇದನ್ನು ಅಷ್ಟೇ ನೀವು ಒಂದು 10ರಿಂದ 15 ನಿಮಿಷ ಬಿಡ್ಬೋದು. ಹೇರ್ ಅಕಾರ್ಡಿಂಗು, ತಿಕ್ಕಾಗಿದ್ದರೆ ಸ್ವಲ್ಪ ಜಾಸ್ತಿ ಬಿಡಿ, ತಿನ್ನಾಗಿತ್ತು ಸ್ವಲ್ಪ ಕಡಿಮೆ ಟೈಮನ್ನ ಇಟ್ಟು ಯಾವ ರೀತಿ ವಾಶ್ ಮಾಡಬೇಕು ಮುಂದಿನ ಸ್ಟೆಪ್ಪು ಹೇಳ್ತೀನಿ ನೋಡಿ. ಇವಾಗ ನೀವು ಕೋಲ್ಡ್ ವಾಟರ್ನಲ್ಲೇ ವಾಶ್ ಮಾಡಬೇಕು. ಇದನ್ನು ಪೂರ್ತಿ ಪ್ರಾಡಕ್ಟ್ ಏನು ಹಚ್ಚಿದ್ದೀವಲ್ಲ ಚೆನ್ನಾಗಿ ತೆಗಿಬೇಕು. ಇದು ನೋಡ್ರಿಪ್ಪ ಫೈನಲ್ ರಿಸಲ್ಟು. ಆಫ್ಟರ್ ಏನು ರಿಸಲ್ಟ್ ಬರುತ್ತಲ್ಲ ಅದೇ ಪರ್ಮನೆಂಟ್ ನೋಡಿ. ಸೊ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಕ್ಲೈಂಟು ತುಂಬಾ ಖುಷಿಯಾಗಿದ್ದರು. ನಿಮಗೂ ಇದೇ ಥರ ರಿಸಲ್ಟ್ ಬರುತ್ತೆ. ನಾನು ಹೇಳಿದಂಥ ಸ್ಟೆಪ್ಪನ್ನು ಚೆನ್ನಾಗಿ ಫಾಲೋ ಮಾಡಿ, ಡೆಫಿನೆಟ್ಲಿ ಇದೇ ಥರ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್.